ನಮಸ್ಕಾರ ವೀಕ್ಷಕರೇ, ನಾನೀಗ KR ಮಾರ್ಕೆಟ್ ಬಂದಿದ್ದೀನಿ. KR ಮಾರ್ಕೆಟ್ ಅಲ್ಲಿ ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ತರಕಾರಿ ಬೆಲೆ ಏನೇನಿದೆ ಅಂತ ಕೇಳೋಣ. ಸರ್ ನಮಸ್ಕಾರ, ಏನೇನಿದೆ ಸರ್ ರೇಟು? 80 ಇದೆ. ಇದು ಎಲ್ಲ ತರಕಾರಿ ರೇಟ್ ಹೇಳಿ. ಕ್ಯಾರೆಟ್ ಎಷ್ಟಿದೆ? ಕ್ಯಾರೆಟ್ 40. ಅದು ಬೆಂಡೆಕಾಯಿ 40. ಅದು ಕ್ಯಾಪ್ಸಿಕಮ್ 60. ಹಾಂ, ಬಟಾಣಿ 80. ಸೌತೆಕಾಯಿ 30. ಎಲ್ಲ ಬೆಲೆ ಜಾಸ್ತಿ ಆಗಿದೆಯಾ? ಸ್ವಲ್ಪ ಒಂದು 20-30 ಜಾಸ್ತಿ ಆಗಿದೆ. ಜನ ಬರ್ತಾ ಇದ್ದಾರಾ? ಸ್ವಲ್ಪ ಒಂದೆರಡು ಬರ್ತಾರೆ. ಹಾಂ, ಹೋದ ವಾರ ಈ ವಾರ ಪರವಾಗಿಲ್ಲ. ಪರವಾಗಿಲ್ಲ. ಹಬ್ಬಕ್ಕೆ ಅಂತ ತುಂಬಾ ಜಾಸ್ತಿ ಆಗಿಲ್ಲ. ಇಲ್ಲ, ತುಂಬ ಜಾಸ್ತಿ. ಹಬ್ಬಕ್ಕೆ ಆಮೇಲೆ ಆಗ್ಬೋದು. ಹೇಗಿದೆಯಮ್ಮ? 50 ರೂಪಾಯಿ ಅಂತೆ. ಅಂದ್ರೆ ಇವರು ನೋಡ್ತಾ ಇದ್ದೀರಾ, ಈಗ ಮಾರ್ಕೆಟಲ್ಲಿ ಒಂದು 10 ಗಂಟೆ ಮೇಲೆ ಆಗಿದೆ. ಇನ್ನು ಜನ ಈಗ ಬರ್ತಾ ಇದ್ದಾರೆ. ಇನ್ನು ಸಾಯಂಕಾಲಕ್ಕೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಒಟ್ಟಾರೆ ಬೆಲೆ ಜಾಸ್ತಿ ಆಗಿದ್ರು ಸಹ ಅಂತೂ ಜಾಸ್ತಿ ತೀರಾ ಜಾಸ್ತಿ ಆಗಿಲ್ಲ. ಒಂದು 30 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 30 ರೂಪಾಯಿ ಜಾಸ್ತಿ ಆದರೂ ನಗರ ಪ್ರದೇಶಗಳಲ್ಲಿ, ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಇಲ್ಲಿಗಿಂತ ಡಬಲ್ ಇಟ್ಕೊತಾರೆ, ಲಾಭ ಇಟ್ಕೊತಾರೆ. ಆದ್ರಿಂದ ರೇಟ್ ಅಲ್ಲಿ ತಗೊಳ್ಳುವಾಗ, ಮನೆ ಹತ್ರ ತೆಗೆದುಕೊಳ್ಳುವಾಗ ಇನ್ನೂ ರೇಟ್ ಜಾಸ್ತಿ ಇರುತ್ತೆ. ಒಟ್ಟಾರೆ ಏನು ಪ್ರತಿ ವರ್ಷ ಕಂಡು ಬರ್ತಾ ಇತ್ತಲ್ಲ, ಆ ರೀತಿ ಇಲ್ಲ. ಹಬ್ಬದ ವಾತಾವರಣ ಸ್ವಲ್ಪ ಬಿಸಿ ತಟ್ಟಿದೆ, ಬೆಲೆ ಬಿಸಿ ತಟ್ಟಿದೆ. ಯಾಕಂದ್ರೆ ನಾನಲ್ಲಿ ಮಾವಿನ ಸೊಪ್ಪಿಗೆ ಕೇಳಿದ್ರೆ ಮೊದಲೆಲ್ಲ ಮಾವಿನ ಸೊಪ್ಪು 20 ರೂಪಾಯಿ ಸಿಗ್ತಾ ಇತ್ತು, 10 ರೂಪಾಯಿ ಸಿಗ್ತಾ ಇತ್ತು. ಈಗ ಮಾವಿನ ಸೊಪ್ಪನ್ನ 100 ರೂಪಾಯಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಂದ್ರೆ ಇದು ರೈತ ಎಲ್ಲೋ ಬೆಳೀತಾನೆ ಪಾಪ, ಅವನಿಗೆ ಒಂದು ಹಿಡಿ ಮಾವಿನ ಸೊಪ್ಪಿಗೆ ಇಲ್ಲಿ 100 ರೂಪಾಯಿ ಸಂಪಾದಿಸ್ತಾರೆ ಅಂತ ಗೊತ್ತಿರಲ್ಲ. ಆದ್ರಿಂದ ಸರ್ಕಾರ ಈಗಲೂ ಸಹ ಈ ಮಧ್ಯವರ್ತಿಗಳಿಗೆ ಹಣ ಸಿಗೋ ಥರ, ಅಥವಾ ಇಲ್ಲಿ ಸಿಟಿಯಲ್ಲಿ ವ್ಯಾಪಾರ ಮಾಡೋರ್ಗೆ ಹಣ ಸಿಗುತ್ತೆ ಹೊರತು ರೈತನಿಗೆ ಇದನ್ನ ಸಿಗುವಂಥ ವ್ಯವಸ್ಥೆ ಇವ್ರು ಖಂಡಿತ ಮಾಡಲ್ಲ. ಯಾಕಂದರೆ ಇವ್ರದ್ದು ವೋಟ್ ಪಾಲಿಟಿಕ್ಸ್ ಇರುತ್ತೆ. ಯಾವತ್ತು ರೈತ ಬಲಾಢ್ಯ ಆಗಬಾರ್ದು, ರೈತ ಬಲಾಢ್ಯ ಆದರೆ ಇವ್ರನ್ನ ಪೊಲಿಟಿಕಲಿ ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿ ಎಲ್ಲ ರೈತರಿಂದಾನೇ ಬಂದಿರೋಂಥ ರೈತರ ಮಕ್ಕಳೇ ಇದನ್ನ ವ್ಯವಸ್ಥೆ ಸರಿ ಮಾಡಿಲ್ಲ. ಆದ್ರಿಂದ ರೈತರು ಎಚ್ಚೆತ್ಕೋಬೇಕು.